ನೀಟ್ ಯುಜಿ ಪರೀಕ್ಷೆಯಲ್ಲಿ ನಡೆದಿದ್ದ ಅಕ್ರಮ ಅಂದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆ 22 ಲಕ್ಷ ವಿದ್ಯಾರ್ಥಿಗಳು ಅನುಭವಿಸಿದ್ದ ಸಂಕಷ್ಟ 14 ಮಂದಿ ವಿದ್ಯಾರ್ಥಿಗಳು ಪ್ರಾಣ ತ್ಯಾಗ ಮಾಡಿದ್ದು ಈ ಎಲ್ಲ ಘಟನೆಯಿಂದ ಪ್ರಧಾನಮಂತ್ರಿಗಳು ಉತ್ತರಿಸಬೇಕು, ಜೊತೆಗೆ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ಒಂದು ಹೇಳಿಕೆಯಿಂದ ಆರಂಭಗೊಂಡ ಸಿಜೆಪಿ ಪ್ರತಿಭಟನೆಯ ಬೆಂಬಲಕ್ಕೆ ನಿಂತ ಶಿಕ್ಷಣ ತಜ್ಞ ಮತ್ತು ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರು ಅವರಿಗೆ ಬೆಂಬಲವಾಗಿ ಕಳೆದ ಭಾನುವಾರ ಅಂತಂದ್ರೆ 10 ದಿನ ಆಯ್ತು, ಇವತ್ತಿಗೆ 10 ದಿನ ಆಯ್ತು. ಕಳೆದ ಭಾನುವಾರದಿಂದ ಅವರು ಈ ಭಾನುವಾರ ಅಲ್ಲ, ಅಂದ್ರೆ ಹಿಂದಿನ ಭಾನುವಾರದಿಂದ ಉಪವಾಸ ಸತ್ಯಾಗ್ರಹವನ್ನ ಆರಂಭ ಮಾಡಿದ್ದಾರೆ. ಒಬ್ಬ ಮನುಷ್ಯ ಬರೀ ಉಪ್ಪು ನೀರು ಮತ್ತು ನೀರಿನ ಆಸರೆಯಿಂದ 10 ದಿನ ಕಳೆಯೋದಕ್ಕೆ ಹೇಗ್ ಸಾಧ್ಯ? 10 ದಿನ ಅವರು ಈಗಾಗಲೇ ಕಳೆದಿದ್ದಾರೆ. ವೈದ್ಯರು ನಿರಂತರವಾಗಿ ಅವರ ಆರೋಗ್ಯದ ಸ್ಥಿತಿಯನ್ನ ದಾಖಲಿಸ್ತಾ ಇದ್ದಾರೆ. ಅವರ ಆರೋಗ್ಯ ಕ್ಷೀಣಿಸ್ತಿದೆ ಅಂತ ವರದಿಗಳು ಬರ್ತಾ ಇದೆ. ಒಂದು 6 ರಿಂದ 7 ಕೆಜಿ ಅವರು ತಮ್ಮ ತೂಕವನ್ನ ಕಳ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸಂಪೂರ್ಣವಾಗಿ ನಿತ್ರಾಣಗೊಂಡಿದ್ದಾರೆ ಅಂತ ವರದಿಗಳು ಹೇಳ್ತಿದೆ. ಇವರ ಜೊತೆಗೇನೆ ಅನೇಕ ವಿದ್ಯಾರ್ಥಿಗಳು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರು. ಕೆಲವರನ್ನ ಆಸ್ಪತ್ರೆಗಳಲ್ಲಿ ದಾಖಲು ಮಾಡಲಾಗಿದೆ. ಇಷ್ಟೆಲ್ಲ ನಡೀತಾ ಇದ್ರು, ಪ್ರತಿಭಟನೆಗಳು ನಡೀತಾ ಇದೆ, ಬೇಡಿಕೆಯನ್ನ ಇಟ್ಟಿದ್ದಾರೆ. ಕನಿಷ್ಠ ಒಂದು ಸರ್ಕಾರ ಅಂತಂದ್ರೆ ತಾಯಿ ಸ್ಥಾನದಲ್ಲಿ ಇರೋದು, ಅದು ಕೇಂದ್ರವೇ ಆಗಿರ್ಲಿ ರಾಜ್ಯವೇ ಆಗಿರ್ಲಿ, ಯಾರೇ ಪ್ರತಿಭಟನೆ ಮಾಡ್ಲಿ, ಆ ಪ್ರತಿಭಟನಾಕಾರರ ಜೊತೆ ನಾವು ಮಾತಾಡೋದಕ್ಕೂ ಸಿದ್ಧ ಇಲ್ಲ. ನೀವ್ ಏನಾದ್ರೂ ಮಾಡ್ಕೊಳ್ಳಿ, ನೀವು ಸತ್ತಾರು ಸಾಯಿರಿ, ಬದುಕಾರು ಬದುಕಿ, ನಾವು ನಮ್ ಕೆಲ್ಸ ಮಾಡ್ತೀವಿ, ನಿಮ್ ಯಾವ್ದಕ್ಕೂ ನಾವು ಬಗ್ಗೋದಿಲ್ಲ ಅಂತ ಒಂದ್ ದಾಷ್ಟಿತನವನ್ನ ಸರ್ಕಾರ ತೋರಿಸುತ್ತೆ ಅಂತಂದ್ರೆ ಅದು ಈಗಿನ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಾತ್ರ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಳ್ಳೋದು ಆಚೆಗಿರ್ಲಿ, ಅದು ಒತ್ತೊಟ್ಟಿಗಿರ್ಲಿ, ಕನಿಷ್ಠ ಈ ಪ್ರತಿಭಟನಾಕಾರರ ಜೊತೆ ಮತ್ತು ಯಾರು ಉಪವಾಸ ಕೂತಿದ್ದಾರೆ ಅವ್ರ ಜೊತೆ ಮಾತಾಡಿ, ಯಾರಾದ್ರೂ ಈ ಪ್ರಧಾನಮಂತ್ರಿಗಳು ಅಥವಾ ಶಿಕ್ಷಣ ಮಂತ್ರಿಗಳು ಹೋಗಿ ಮಾತಾಡಲ್ಲ ತಕ್ಷಣಕ್ಕೆ, ಕೆಲವು ಸಂದರ್ಭಗಳಲ್ಲಿ ಮಾತಾಡ್ತಾರೆ, ಇಲ್ಲ ಅಂತಿಲ್ಲ. ಆ ತರದ್ದು ಉದಾರತೆ ಮತ್ತು ಸಂವೇದನಾಶೀಲತೆ ಇರುವಂತ ನಾಯಕರಿದ್ದಾಗ ಮಾತ್ರ. ಈ ಸರ್ಕಾರದಲ್ಲಿ ಸಂವೇದನಾಶೀಲತೆಯೂ ಇಲ್ಲ, ಅನುಕಂಪನೂ ಇಲ್ಲ, ಒಂದ್ ಕನಿಷ್ಠ ಮಾನವೀಯತೆಯೂ ಇಲ್ದಿರುವಂತ ಎಂತ ದಾಷ್ಟ್ಯವಾದ ಸರ್ಕಾರ ಇದು. ಇಂಥ ಸಂದರ್ಭದಲ್ಲಿ ಯಾರನ್ನಾದ್ರೂ ಮಧ್ಯಸ್ಥಿಕೆಗಾದ್ರೂ ಕಳಿಸಿ ಅವ್ರ ಜೊತೆಗೆ ಮಾತಾಡೋ ಪ್ರಯತ್ನವನ್ನ ಮಾಡಿ, ಒಬ್ಬ ವ್ಯಕ್ತಿ ಉಪವಾಸ ಮಾಡ್ತಿದ್ದಾರೆ, ದೇಶದ ಸ್ವತ್ತು, ಈ ದೇಶದ ಪ್ರತಿ ಪ್ರಜೆನೂ ದೇಶದ ಸ್ವತ್ತು, ಸಂಪನ್ಮೂಲ. ಅಂತಹ ಒಬ್ಬ ವ್ಯಕ್ತಿ 10 ದಿನದಿಂದ ಉಪವಾಸ ಮಾಡ್ತಿದ್ದಾರೆ, ನಾವು ಈ ಕಡೆ ತಿರುಗಿನೂ ನೋಡಲ್ಲ ಅಂತಂದ್ರೆ ಇದೆಂತ ಸರ್ಕಾರ? ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಯಾವ ನೈತಿಕತೆ ಇರುವ ಪ್ರಧಾನಿ ಆದ್ರೂ, ಕನಿಷ್ಠ ಸೌಜನ್ಯ ನೈತಿಕತೆ ಇರೋ ಪ್ರಧಾನಿ ಇಷ್ಟೊತ್ತಿಗೆ ತಗೋಬೇಕಾಗಿತ್ತು, ಮತ್ ನೈತಿಕತೆ ಇರುವಂತ ಯಾವುದೇ ಮಂತ್ರಿ ಕೊಡಬೇಕಾಗಿತ್ತು. ಎಷ್ಟು ಇವರು ಎಲ್ಲವನ್ನ ಬಿಟ್ಟು ನಿಂತಿದ್ದಾರೆ ಅಂತಂದ್ರೆ, ನೀವೇನಾರ ಮಾಡ್ಕೊಳ್ಳಿ, ಪ್ರಶ್ನೆ ಪತ್ರಿಕೆ ಸೋರಿಕೆನಾರು ಆಗ್ಲಿ, ವಿದ್ಯಾರ್ಥಿಗಳು ಸಾಯ್ಲಿ, ಅವ್ರ ಪೋಷಕರು ಸಾಯ್ಲಿ, ನಮಗ್ ಸಂಬಂಧ ಇಲ್ಲ, ನಮ್ಗೆ ಅಧಿಕಾರ ಮುಖ್ಯ ಅಂತ ಧರ್ಮೇಂದ್ರ ಪ್ರಧಾನ್ ಕುರ್ಚಿಗೆ ಅಂಟ್ಕೊಂಡು ಕೂತಿದ್ದಾರೆ. ಈ ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶಗಳ ಮೇಲೆ ವಿದೇಶಗಳಲ್ಲಿ ಪ್ರವಾಸವನ್ನ ಮಾಡ್ಕೊಂಡಿದ್ದಾರೆ ಹೊರತು ಇಲ್ಲಿನ ವಿದ್ಯಾರ್ಥಿಗಳ ಬಗ್ಗೆ ಇಲ್ಲಿ ತನಕ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಈ ಪ್ರತಿಭಟನೆ ಮತ್ತು ಉಪವಾಸ ಸತ್ಯಾಗ್ರಹದ ಬಗ್ಗೆ ಒಂಚೂರು ತಲೆ ಕೆಡಿಸ್ಕೊಳ್ತಿಲ್ಲ. ಇದೆಂತ ಸರ್ಕಾರ? ಒಂದ್ ಸಂವೇದನೆ ಇರೋ ಸರ್ಕಾರನ ಇದು? ಈ ದೇಶದಲ್ಲಿ ಉಪವಾಸ ಸತ್ಯಾಗ್ರಹಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ. ಇದೇ ಉಪವಾಸ ಸತ್ಯಾಗ್ರಹದ ಮೂಲಕ ಮಹಾತ್ಮ ಗಾಂಧಿ ಅವರು ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದು. ಹೌದು, ಅವ್ರ ಜೊತೆ ಅನೇಕರು ಸ್ವಾತಂತ್ರ್ಯ ಹೋರಾಟದ ಚಳುವಳಿಯ ಭಾಗ ಆಗಿದ್ರು. ಆದ್ರೆ ಅಹಿಂಸೆ ಅನ್ನೋದು ಭಾರತದ ಅಸ್ಮಿತೆ. ಯಾವುದೇ ದೇಶಕ್ಕೆ ಹೋಗಿ ಕೇಳಿದ್ರು ಅಹಿಂಸೆ ಅಂತಂದ್ರೆ ಭಾರತವನ್ನೇ ಹೇಳ್ತಾರೆ. ಅಂತಹ ಒಂದು ದ್ಯೋತಕ, ಅಂತಹ ಒಂದು ಸಂಕೇತ, ಅಂತಹ ಒಂದು ಅಸ್ಮಿತೆ ಭಾರತಕ್ಕಿರೋ ಸಂದರ್ಭದಲ್ಲಿ ಇಲ್ಲಿ ಒಂದು ಉಪವಾಸ ಸತ್ಯಾಗ್ರಹ ನಡೀತಿದೆ. ಅದು ಯಾವ್ದೋ ಒಂದು ರಾಜಕೀಯ ಕಾರಣಕ್ಕಾಗಿ ಅಲ್ಲ, ಅಥವಾ ಯಾವ್ದೋ ರಾಜಕೀಯ ಪಕ್ಷದವ್ರು ಮಾಡ್ತಿರೋದಲ್ಲ. ಒಬ್ಬ ಪರಿಸರ ಹೋರಾಟಗಾರ, ಶಿಕ್ಷಣ ತಜ್ಞ, ನಿಜವಾಗಿಯೂ ನಡೆದಿರುವ ಮತ್ತು ಅನ್ಯಾಯಕ್ಕೊಳಪಟ್ಟಿರುವ ಎಲ್ಲ ವಿದ್ಯಾರ್ಥಿಗಳ ಒಂದ್ ಪರವಾಗಿ ಅವರು ಹೋರಾಟವನ್ನ ಮಾಡ್ತಿದ್ದಾರೆ. ಅಂತ ಸಂದರ್ಭದಲ್ಲಿ ಕನಿಷ್ಠ ಸೌಜನ್ಯವನ್ನಾದ್ರೂ ತೋರಿಸ್ಬೇಕಲ್ಲ ಒಂದ್ ಸರ್ಕಾರ, ಆಡಳಿತಾರೂಢ ಸರ್ಕಾರ. ಅದೇನನ್ನೂ ಮಾಡ್ತಾ ಇಲ್ಲ, ಪ್ರತಿಭಟನೆಯನ್ನ ಹತ್ತಿಕ್ಕುವ ಕೆಲಸ ಮಾಡ್ತಿದ್ದಾರೆ. ಈ ನಡುವೆ ಕಾಕ್ರೋಚ್ ಜನತಾ ಪಾರ್ಟಿಯ ಎಕ್ಸ್ ಖಾತೆಯನ್ನ ಸ್ಥಗಿತ ಮಾಡಲಾಗಿತ್ತು, ಅದನ್ನ ಸಕ್ರಿಯ ಮಾಡಿ ಅಂತ ದೆಹಲಿ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಅಂದ್ರೆ ಯಾವ ಸಂದರ್ಭದಲ್ಲಿ ಇದು ಜನರ ಬೆಂಬಲವನ್ನ ಹೆಚ್ಚು ಪಡ್ಕೊಳ್ಳೋದಕ್ಕೆ ಶುರುವಾಯ್ತು, ಇಲ್ಲ ಇದರಿಂದ ನಮ್ಗೇನೋ ಸಮಸ್ಯೆ ಆಗತ್ತೆ, ಚಳುವಳಿ ಆಗತ್ತೆ ಅಂತ ಸರ್ಕಾರಕ್ಕೆ ಭಯ ಶುರುವಾಯ್ತು, ಎಕ್ಸ್ ಖಾತೆಯನ್ನ ನಿರ್ಬಂಧ ಮಾಡಲಾಗಿತ್ತು. ಆ ನಿರ್ಬಂಧವನ್ನ ತೆರವುಗೊಳಿಸಿ ಅದನ್ನ ಸಕ್ರಿಯಗೊಳಿಸಿ ಅಂತ ದೆಹಲಿ ಕೋರ್ಟ್ಗೆ ಹೋಗಲಾಗಿತ್ತು. ಕೋರ್ಟ್ ಇವತ್ತು ಆದೇಶವನ್ನ ಕೊಟ್ಟಿದೆ. ಎಕ್ಸ್ ಖಾತೆಯನ್ನ ಸಕ್ರಿಯಗೊಳಿಸಿ, ಈ ತಡೆ ಹಿಡಿದಿದ್ದೇನಿದೆ ಅದನ್ನ ತೆರವು ಮಾಡಿ ಅಂತ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಪ್ರತಿಭಟನೆ, ಉಪವಾಸ ಸತ್ಯಾಗ್ರಹ ಮುಂದುವರೆದಿದೆ. ಒಂದು ವೇಳೆ ಏನಾದ್ರೂ ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ಇನ್ನಷ್ಟು ಕ್ಷೀಣಿಸಿದ್ದೆ ಆದ್ರೆ ಸರ್ಕಾರ ಮತ್ತಷ್ಟು ಸಮಸ್ಯೆಯನ್ನ ಎದುರಿಸಬೇಕಾಗತ್ತೆ. ಇದೇ ಕಾರಣಕ್ಕಾಗಿ ಈ ಚಳುವಳಿಯ ನೇತೃತ್ವ ವಹಿಸಿರುವ ಅಭಿಜಿತ್ ದಿಪ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮನ್ನ ಇಲ್ಲಿಂದ ಸ್ಥಳಾಂತರಿಸುವ ಪ್ರಯತ್ನ ನಡೀತದೆ, ಸೋನಂ ವಾಂಗ್ಚುಕ್ ಅವರನ್ನ ಇಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡುವ ಎಲ್ಲ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ. ಗೊತ್ತಿಲ್ಲ ಸರ್ಕಾರ ಹೇಗ್ ನಡ್ಕೊಳ್ಳುತ್ತೆ ಅಂತ. ಇದೇ ಜಂತರ್ ಮಂತರ್ ನಲ್ಲಿ ಅಣ್ಣಾ ಹಜಾರೆ ಅವರು
ಎಷ್ಟು ದಿನಗಳ ಕಾಲ ಮಾಡಿದ್ರು ಉಪವಾಸ ಸತ್ಯಾಗ್ರಹವನ್ನ. ಸರ್ಕಾರ ಸ್ಪಂದಿಸ್ತು, ಸರ್ಕಾರ ಬದಲಾಯಿತು, ಜನ ಸ್ಪಂದಿಸಿದ್ರು, ಮಾಧ್ಯಮಗಳು ಸ್ಪಂದಿಸಿದ್ವು. ಏಕೆಂದ್ರೆ ಒಂದು ಕಾಜಿಗಾಗಿ ಭ್ರಷ್ಟಾಚಾರ ವಿರೋಧಿ ಆಂದೋಲನವನ್ನ ಶುರು ಮಾಡಿದ್ರು. ಅದರ ಹಿಂದೆ ಏನಿತ್ತು, ಅದರ ಮುಂದೆ ಏನಿತ್ತು, ಅದರ ಆ ಪ್ರಪಗಂಡ ಏನಿತ್ತು, ಅಜೆಂಡಾ ಏನಿತ್ತು, ಅದು ಬೇರೆ. ಆದ್ರೆ ಒಂದು ಚಳುವಳಿ ನಡೆದ ಸಂದರ್ಭದಲ್ಲಿ ಒಂದು ಸರ್ಕಾರ ಅದಕ್ಕೆ ಕನಿಷ್ಠ ಸ್ಪಂದನೆಯನ್ನ ಕೊಡ್ಬೇಕು, ಕನಿಷ್ಠ ಸೌಜನ್ಯವನ್ನ ತೋರಿಸ್ಬೇಕು. ಅದ್ಯಾವುದು ಸೌಜನ್ಯ, ಯಾವ ಸಂವೇದನೆ ಇಲ್ಲದಂತ ಒಂದು ಅತ್ಯಂತ ಕಠಿಣ ಮನಸ್ಸಿನ ಮತ್ತು ನಮ್ ದೌರ್ಭಾಗ್ಯ ಇಂತಹ ಸರ್ಕಾರ ಮತ್ತು ಇಂತಹ ಪ್ರಧಾನಿ, ಇಂತಹ ಶಿಕ್ಷಣ ಮಂತ್ರಿಗಳಿರೋದು. ಅಂತಹ ಸ್ಥಿತಿಯನ್ನ ನಾವೀಗ ಎದುರಿಸ್ತಿದೀವಿ. ಇದು ಯಾವ ರೀತಿಯಲ್ಲಿ ಮುಂದುವರಿಯುತ್ತೆ ಗೊತ್ತಿಲ್ಲ. ಆದ್ರೆ ಅವರ ಆರೋಗ್ಯ ಸ್ಥಿರವಾಗಿರುವ ಪ್ರಯತ್ನವನ್ನ ವೈದ್ಯರು ಮಾಡ್ತಿದ್ರು ಕೂಡ ನಾನು ಇದರ ಬಗ್ಗೆ ಯಾವುದೇ ಕ್ರಮ ಆಗದೆ ನಾನು ಉಪವಾಸ ಸತ್ಯಾಗ್ರಹವನ್ನ ವಾಪಸ್ ತಗೊಳ್ಳೋದಿಲ್ಲ, ಅದಕ್ಕಿಂತ ಸಾಯೋದೇ ಮೇಲು ಅಂತ ಸೋನಂ ವಾಂಗ್ಚುಕ್ ಅವರು ಹೇಳ್ತಿದ್ದಾರೆ. ಅವರ ಮನವೊಲಿಸುವ ಕಾರ್ಯವನ್ನ ಯಾರು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಕಾತ್ ನೋಡ್ಬೇಕು ಮುಂದಿನ ಬೆಳವಣಿಗೆಗಳನ್ನ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.